ಮತ್ತೊಂದಿದೆ ಎಗ್ರಿ ಸರ್. ಆದ್ರೆ ಒಂದು 4 ವರ್ಷದ ಹಿಂದೆ ಅವನು ಸರಿ ಇದ್ದ, ಇವರು ಸರಿ ಇದ್ರಲ್ವಾ? ನಿಮಗೊಂದು ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಅದನ್ನ ಹೇಳ್ಕೊಡ್ಬೇಕಾ ನಿಮಗೆ? ಅದನ್ನ ಮಾಡ್ಕೋಬೇಕಲ್ಲ. ಈಗ ನನ್ನ ಹತ್ರ ಇಲ್ಲ ಮತ್ತೊಂದು ಅಂತಂದ್ರೆ ಓಕೆ, ನಾವು ಮಾಡ್ತೀವಿ, ಅದು ಬೇರೆ ವಿಚಾರ. ನಿಮ್ದು ಸ್ವಲ್ಪ ಜವಾಬ್ದಾರಿ ಬೇಕಲ್ಲ. ಅದನ್ನು ಸಿದ್ದರಾಮಯ್ಯನವರು ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡ್ಕೊಡ್ಬೇಕಾ? ಕೇಂದ್ರದ ಯಾವುದೋ ಯೋಜನೆಗಳು ನರೇಂದ್ರ ಮೋದಿನೇ ಬರ್ಬೇಕಾ? ನಿಮ್ಗೆ ಜವಾಬ್ದಾರಿ ಇಲ್ವಾ? ವಾಟ್ ಇಸ್ ದಿಸ್ ಯಾರ್? ಆಯ್ತು, ಒಂದು ತಗೊಳ್ತಾ ಇದ್ದೀನಿ ಈ ಸ್ಟೋರಿನ. ನನಗಿದು ನಿಜವಾಗ್ಲೂ ಬಹಳ ಸ್ವಲ್ಪ ಬೇಸರ ಇದೆ, ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ. ಈಗ ಏನಾದ್ರೂ ಒಂದು ಮಾಡ್ಕೊಡ್ರಪ್ಪ. ಶಿಬಾ PDO ಶಿಬಾ ಮೇಡಮ್ ಒಂದು ಏನೋ ಒಂದು ನೋಡಿ, ಅವ್ರದ್ದೊಂದು ಏನೋ ಪಾನ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ ಆಗ್ಬೇಕಂತೆ, ಮತ್ತೊಂದು ಏನೋ ರೇಷನ್ ಕಾರ್ಡು. ಆಮೇಲೆ ಜ್ಯೋತಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ ಮೇಡಮ್ ಒಂದು ವಿಸಿಟ್ ಕೊಡಿ ಇಲ್ಲಿಗೆ, ನೋಡಿ ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಅಟ್ಲೀಸ್ಟ್ ಶಿಬಾ ಅಂಡ್ ಜ್ಯೋತಿ ಅಂಡ್ ಸಂದೀಪ್ EO ಸರ್, ನಿಮ್ಮಿಂದ ಸಾಧ್ಯ ಆಗೋದಿದ್ರೆ ಏನಾದ್ರೂ ಮಾಡ್ಕೊಡಿ. ನರಸಿಂಹಮೂರ್ತಿ ಅವರಿದ್ದಾರೆ, ತಹಶೀಲ್ದಾರ್ ಸಾಹೇಬ್ರೆ, ನೋಡಿ ಇದೊಂದು ಹೆಲ್ಪ್ ಮಾಡಿಕೊಡಿ ಫ್ಯಾಮಿಲಿಗೆ. ಅವ್ರಿಗೇನಿಲ್ಲ, ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಅವರನ್ನ ಕರ್ಕೊಂಡ್ಬರ್ಲಿಕ್ಕೆ ಕಷ್ಟ ಆದಿತ್ತು. ಸಾಧ್ಯವಾದ್ರೆ ನೀವೇ ಅಲ್ಲಿ ಹೋಗಿ ಮಾಡಿ. ನಮ್ಮ ರಿಪೋರ್ಟರ್ ಬೇಕಿದ್ರೆ ಅಲ್ಲಿ ಹೆಲ್ಪ್ ಮಾಡ್ತಾನೆ. CP ಯೋಗೇಶ್ವರ್ ಶಾಸಕರು ಬಹಳ ದಿನಗಳ ನಂತರ ಮತ್ತೆ ಶಾಸಕರಾಗಿದ್ದಾರೆ ಯೋಗೇಶ್ವರ್ ಅವರೇ. ಅಲ್ಲಿ ಎಷ್ಟೆಷ್ಟು ಕೋಟಿ ಖರ್ಚಾಯಿತು ನಿಮ್ಮ ಪಾರ್ಟಿಯಿಂದ ಮತ್ತು ಉಳಿದ ಪಾರ್ಟಿಯಿಂದ ಎಲ್ಲ ಗೊತ್ತಿದೆ ನನಗೆ. ಇವ್ರಿಗೊಂದು ಹೆಲ್ಪ್ ಮಾಡ್ರಪ್ಪ. ಇಷ್ಟೇ ನಾನು ಕೇಳಲಿಕ್ಕಿರೋದು. ಮಾದೇಸ್ವಾಮಿ ನಮ್ಮೊಂದಿಗೆ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಸ್ಟೋರಿ ಚೆನ್ನಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ, ಬಡವರ ಸಮಸ್ಯೆ. ಆದ್ರೆ ಇನ್ನೊಂದು, ಯಾವುದೇ ಬಡವರಾಗಲಿ ಫಸ್ಟ್ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದೇ ಇಲ್ಲ, ಈಗ ನನ್ನ ಬಳಿ ತುಂಬಾ ಜನ ಬರ್ತಾರೆ, ಸರ್ ನನಗೆ ಅದು ಸಿಗ್ತಾ ಇಲ್ಲ, ಇದು ಸಿಗ್ತಾ ಇಲ್ಲ, ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತೀನಿ. ನಾನು ಮಾಡಿಲ್ಲ ಸರ್, ಫಸ್ಟ್ ಮಾಡ್ಕೊಂಡ್ಬನ್ನಿ ಹೋಗಿ ಅಂತ. ನಾನು ಒಂಥರ ಏನೋ ನನ್ನನ್ನು ಕೆಲವರು ಕೇಳ್ಬೋದು ಆ ಸಂದರ್ಭದಲ್ಲಿ, ಇವನಿಗೇನು ಕಣ್ಣಲ್ಲಿ ರಕ್ತ ಇಲ್ವೋ ಇಷ್ಟೊಂದು ಇದಾಗಿ ಮಾತಾಡ್ತಾರೆ ಅಂತ. ಮಾತಾಡದ ವಿಧಿ ಇಲ್ಲ ಸರ್. ರೇಷನ್ ಯಾವುದಕ್ಕೂ ಬಂದಿರ್ತಾರೆ ಸರ್, ಏನೋ ಒಂದು ಆಪರೇಷನ್ ಆಗಿದೆ, ಮತ್ತೊಂದಾಗಿದೆ, ಒಂದು CM ಫಂಡಿಂದ ಏನಾದ್ರೂ ಮಾಡ್ಕೊಡಿ ಅಂತ. ಈಗ CM ಫಂಡಿಂದ ಏನಾದ್ರೂ ಮಾಡ್ಕೊಡ್ಬೇಕು ಅಂತಂದ್ರೆ 1 ಲಕ್ಷ ಸಮಟೈಮ್ಸ್ ಸಿಗತ್ತೆ, ಸಮಟೈಮ್ಸ್ ಅದು ಸಿಗಲ್ಲ. ಮಾಡ್ಕೊಡ್ಬೇಕು ಅಂತಂದ್ರೆ ಅದಕ್ಕೆ ನಿಮ್ಗೆ BPL ಕಾರ್ಡ್, ಆಮೇಲೆ ನಿಮ್ಮ ಸರ್ ನನ್ನ ಮಗನಿಗೆ ಹಿಂಗಾಗಿದೆ, ನನ್ನ ಮಗಳಿಗೆ ಹಿಂಗಾಗಿದೆ, ಆಯ್ತಮ್ಮ ರೇಷನ್ ಕಾರ್ಡ್ ಇದೆಯಾ, ಕಾರ್ಡ್ ಅದೇನಿಲ್ಲ. ಹೌದು, ನಿಮಗೆ ಮೇಲಿಂದ ತಂದು ಕೊಡ್ತಾರೆ, ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ. ನಮಗೆ ಬೈಯಲ್ಲಿ ತಪ್ಪ ಸರ್? ನಾನು ಒಂದು ಏನಾದ್ರೆ ಈಗ ಇಷ್ಟೆಲ್ಲ ನಮ್ಗೇನು ಅನ್ಸುತ್ತೆ, ಅಯ್ಯೋ ಪಾಪ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ರೆ ಸ್ವಲ್ಪ ಪುಷ್ ಕೊಡೋಣ. ಆಗ ನಾವೇನ್ ಮಾಡ್ತೀವಿ, ಎಲ್ಲ ಇದೆಯೇನಮ್ಮ, ನೋಡಿ ಸರ್ BPL ಕಾರ್ಡ್ ತಂದಿದ್ದೀನಿ, ಆಮೇಲೆ ಆಸ್ಪತ್ರೆ ಖರ್ಚು ದುಡ್ಡು ತಂದಿದ್ದೀನಿ, ಆಮೇಲೆ ಬಿಲ್ ಇಟ್ಟಿದ್ದೀನಿ ಸರ್, ಹಿಂಗೆಲ್ಲ ಹೇಳುವಾಗ ನಮಗೂ ಕೂಡ ಗಾಡಿಯಲ್ಲಿ ಯಾರಾದ್ರೂ ಪೊಲಿಟಿಕಲ್ ರಿಪೋರ್ಟ್ ಇದ್ರೆ ಕರ್ಕೊಂಡೋಗ್ರಪ್ಪ CM ಆಫೀಸಲ್ಲಿ, ಅಲ್ಲಿ CM ಪರಿಹಾರ ನಿಧಿಯಿಂದ ಹೇಳ್ರೋ ಏನಾದ್ರು ಅಂತ ಹೇಳಿ. ಸೊ ಮೀಡಿಯಾದವ್ರು ಹೋದಾಗ ಸ್ವಲ್ಪ ಬೇಗ ಆಗತ್ತೆ. ಯಾಕೆ ಉಳಿದವ್ರು ಹೋದಾಗ ಬೇಗ ಆಗೋದಿಲ್ಲ ಅಂತಂದ್ರೆ, ಅವ್ರೇನ್ ಮಾಡ್ತಾರೆ, ಇವರಿಂದ ಕಮಿಷನ್ ತಗೋತಾರೆ. ನಾನು ನೋಡಿದ್ದೀನಿ, 1 ಲಕ್ಷ ಬಂದ್ರೆ 30% ಅಂತ ಹೇಳಿ 30,000 ರೂಪಾಯಿ ಕಮಿಷನ್ ತಗೋತಾರೆ. ಹಾಗಾಗಿ ಮುಖ್ಯಮಂತ್ರಿ ಪರಿಹಾರ, ಅದು ಮುಖ್ಯಮಂತ್ರಿ ಅಂದ್ರೆ ನಾಟ್ ಓನ್ಲಿ ಸಿದ್ದರಾಮಯ್ಯ, ಯಾವುದೇ ಸಂದರ್ಭದಲ್ಲಿ ನಾನು ಹೇಳ್ತಿರೋದು, ನಾನೊಂದು 10-15 ವರ್ಷದ ಕತೆ ಹೇಳ್ತಿರೋದು. ನಾವು ಹೋದಾಗ ನಾವು ಕಮಿಷನ್ ತಗೊಳ್ಳೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳಿ. ನೀವು ಏನು ತಂದಿಲ್ಲ ಅಂದ್ರೆ ನಾವು ಏನಪ್ಪ ಮಾಡೋದು? ಇದನ್ನ ಸ್ಪೂನ್ ಫೀಡಿಂಗ್ ಅಂತಾರೆ. ಹಾಗಂತ ನೀವು ಅಲ್ಲಿ ಬಡವರು, ನಾನು ಹೇಳಿದ ತಕ್ಷಣ ನೀವು ರೇಷನ್ ಕಾರ್ಡ್, ನಾವು ಬಡವರಿದ್ದೀವಿ. ಅರೇ, ಜಗತ್ತಲ್ಲಿ ತುಂಬಾ ಜನ ಬಡವರು, ನಾನು ಮಾಡ್ಬೇಕಲ್ವಾ? ಏನೇ ಮಾದೇಸ್ವಾಮಿ ಒಂದು ಸ್ಟೋರಿಯನ್ನು ತಂದ್ರೆ, ಮಾದೇಸ್ವಾಮಿ ಇದನ್ನ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತೆ ನಿಮ್ಮ ಪ್ರಕಾರ? ಸಂಬಂಧಪಟ್ಟವರ ಗಮನಕ್ಕೂ ನಾನು ಈಗ ಆಲ್ರೆಡಿ ಸೈಡ್ ಇಂದ ಅವ್ರ ಫೋಟೋ ಹಾಕ್ತಾ ಇದ್ರಪ್ಪ, ಶಿಬಾ ಇರ್ಬೋದು, ಜ್ಯೋತಿ ಇರ್ಬೋದು, ಏನಾದ್ರೂ ಮಾಡ್ಲಿಕ್ಕೆ ಆಗತ್ತಾ ಮಾದೇಸ್ವಾಮಿ? ಖಂಡಿತ ಜಯಪ್ರಕಾಶ್, ಯಾಕಂದ್ರೆ ಆ ವ್ಯಕ್ತಿ ಹಿಂದೆ ಕೂಡ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿದ್ದ. ಒಂದಷ್ಟು ಟೆಕ್ನಿಕಲ್ ರೀಸನ್ ನಿಂದಾಗಿ ಅವನಿಗೆ ಆಧಾರ್ ಕಾರ್ಡ್ ಆಗಿರಲಿಲ್ಲ. ಯಾವಾಗ ಆತ ಹಾಸಿಗೆಯನ್ನು ಹಿಡಿದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕೊನೆಯದಾಗಿ ಏನು ವಿಶೇಷ ಚೇತನರ ಮಾಶಾಸನ ಏನ್ ಬರುತ್ತೆ ಅದನ್ನಾರು ಬಂದ್ರೆ ಆಕೆಯ ಆ ಒಂದು ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ನಾನು ಈ ಒಂದು ಸ್ಟೋರಿಯನ್ನ ಮಾಡ್ಲಿಕ್ಕೆ ಬಂದಂತದ್ದು. ಯಾಕಂದ್ರೆ ಆ ತಾಯಿ, ಯಾಕಂದ್ರೆ 68-70 ವರ್ಷಗಳಾಗಿದೆ. ಆ ಮಗ ಹಾಸಿಗೆ ಹಿಡಿದಿರುವಂತಹ ಸಂದರ್ಭದಲ್ಲಿ ತಾಯಿಯೇ ಎಲ್ಲವನ್ನು ಕೂಡ ಮಾಡ್ಬೇಕು. ಜೊತೆಗೆ ಆಕೆ ಕೂಲಿಗೂ ಕೂಡ ಹೋಗ್ಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಮಗ ಮನೇಲಿ ಮಲಗಿರೋದ್ರಿಂದ ಕೂಲಿ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಆಕೆಗೆ ಬರ್ತಕ್ಕಂತಹ ಒಂದು ವೃದ್ಧಾಪ್ಯ ವೇತನ ಏನಿದೆ ಅದರಿಂದಲೇ ಕೂಡ ಜೀವನವನ್ನು ಸಾಗಿಸ್ತಾ ಇರೋ ಅನಿವಾರ್ಯ ಪರಿಸ್ಥಿತಿ ಇದೆ. ಈಗ ನಾನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಹೇಳಿದ್ದೀನಿ. ಅಂದ್ರೆ ಈ ಒಂದು ಆಧಾರ್ ಕಾರ್ಡ್ ಹಾಕ್ಬೇಕು, ಯಾಕಂದ್ರೆ ಆತನನ್ನ ಒಂದೇ ನಿಮಿಷ ವಿಡಿಯೋ ಶಿಬಾ ಮೇಡಮ್ ಇದ್ದಾರೆ ನಮ್ಮ ಜೊತೆ ಒಂದು ಫೋನದಲ್ಲಿ. ಶಿಬಾ ಮೇಡಮ್ ನಮಸ್ತೆ. ನಮಸ್ತೆ. ಒಂದ್ ಸಣ್ಣ ಕೆಲಸ ಆಗ್ಬೇಕು ಮೇಡಮ್ ನಿಮ್ಮಿಂದ. ಸರ್ ಹೇಳಿ ಸರ್. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೇಡಮ್. ಓಕೆ. ಮೈಲನಾಯಕನ ಹೊಸಹಳ್ಳಿ ಗ್ರಾಮ. ಓಕೆ. ಇಲ್ಲಿ ಒಬ್ರು ತಾಯಿ ಇದ್ದಾರೆ, ಹೌದು, ಅವ್ರ ಮಗನು ಇದ್ದಾರೆ. ಓಕೆ. ಅವ್ರೇನೋ ಆಕ್ಸಿಡೆಂಟ್ ಆಗಿ ಮರದಿಂದ ಬಿದ್ದು 3 ವರ್ಷದಿಂದ ಹಾಸಿಗೆಯಲ್ಲೇ ಇದ್ದಾರೆ. ಈಗ ಏನಂತಂದ್ರೆ, ಈಗ ಅವ್ರದ್ದು ತಪ್ಪಿದೆ ಬಿಡಿ,
ಅವ್ರದ್ದು ಆಧಾರ್ ಕಾರ್ಡು ಇಲ್ಲ, ಆಮೇಲೆ ರೇಷನ್ ಕಾರ್ಡು ಇಲ್ಲ. ಓಕೆ. ಇದೇನಾಗಿದೆ ಅಂದ್ರೆ ಅವನ್ನ ಒಂದು ಕರ್ಕೊಂಡ್ ಬರೋಣ ನಿಮ್ಮ ಹತ್ರಕ್ಕೆ ಅಂತಂದ್ರೆ ಅಲ್ಲಿ ಸಂಬಂಧಪಟ್ಟಾಗೆ ಆತನಿಗೆ ಎದ್ದು ಬರಕ್ಕಾಗಲ್ಲ. ಓಕೆ. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಮೇಡಮ್? ಸರ್ ಆಕ್ಚುಲಿ ನಾನು ನಾನೇ ವಿಸಿಟ್ ಮಾಡಿದ್ದೀನಿ ಅವ್ರ ಮನೆಗೆ. ಓಕೆ. ಅವ್ರದ್ದು ಆಧಾರ್ ಕಾರ್ಡ್ ಏನಾಗಿದೆ ಅವ್ರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ನಮ್ ಸ್ಟಾಫ್ ಇಂದ ಕಳಿಸ್ಕೊಟ್ಟಿದ್ದೀನಿ ಆಧಾರ್ ಸೆಂಟರ್ಗೆ. ಅಲ್ಲಿ ಅವ್ರದ್ದು ಸ್ವಲ್ಪ ಏನೋ ಎರರ್ ಬರ್ತಿದೆ, ಟೆಕ್ನಿಕಲ್ ಎರರ್. ಓಕೆ. ಅದನ್ನ ನಮ್ಮ ಇಒ ಸಾಹೇಬ್ರಿಗೂ ತಿಳಿಸಿದೀನಿ, ಮತ್ತೆ ತಹಸೀಲ್ದಾರ್ ಸಾಹೇಬ್ರಿಗೂ ತಿಳಿಸಿದೀನಿ. ಅಲ್ಲಿಂದ ಮತ್ತೆ ತಹಸೀಲ್ದಾರ್ ಸರ್ದು ಇದಿರತ್ತೆ ಆಧಾರ್ ಸೆಂಟರ್ ಸಿಇಸಿ, ಅವರೆಲ್ಲ ಸ್ಟಾಫ್ ನ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಟೆಕ್ನಿಕಲ್ ಆಧಾರ್ ಕಾರ್ಡ್ ಮಾಡೋದೇ ನಮ್ಗೆ ಇಶ್ಯೂ ಆಗ್ತಾ ಇದೆ. ಈಗ ತಹಶೀಲ್ದಾರ್ ಮತ್ತು ಸಂದೀಪ್ ಅವರು ಹೇಳಿದ್ರೆ ಓಕೆ ಆಗತ್ತಲ್ಲ ಮಾಡಿದ್ರೆ? ಹಾ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ನನಗೆ ಅಷ್ಟು ಬಿಡಿ, ನಾನು ಮಾಡ್ಕೋತೀನಿ ಉಳಿದದ್ದು. ಥ್ಯಾಂಕ್ ಯು ಮೇಡಮ್. ನೋಡಿ, ಶಿವಾ ಮೇಡಮ್ ಹೇಳಿದ್ರು ನಾನು ಹೋಗಿದ್ದೆ ಅಲ್ಲಿಗೆ ಅಂತ ಹೇಳಿ. ನಾನು ನರಸಿಂಹಮೂರ್ತಿ ಮತ್ತು ಸಂದೀಪ್ ಇಒ ಅವರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀನಿ. ನಮ್ಮ ಪ್ರಯತ್ನ ಮಾಡೋಣ ರೀ. ಅದ್ರ ಮಿಡ್ಲಲ್ಲಿ ಮತ್ತೊಂದು ಹೇಳ್ತೀನಿ, ನೀವು ಬಂದ್ಬಿಟ್ಟು ಬಡವರು ನಮ್ಗೇನು ಹೆಂಗ್ರಿ ಗೊತ್ತಾಗಲ್ಲ, ರೇಷನ್ ಕಾರ್ಡ್ ಮಾಡಕ್ ಗೊತ್ತಾಗಲ್ಲ ನಿಮಗೆ, ತಪ್ಪು. ಈ ತರ ಬರಬೇಡಿ ನನ್ನ ಹತ್ರಕ್ಕೆ, ನಾನು ಅದನ್ನ ತಗೊಳಲ್ಲ. ನೀವ್ ಏನ್ ಹೇಳಿ ನಾನು ಅದನ್ನ ಬಿಡ್ತಾರ್ರಿ. ಮಗನಿಗೆ ಹಿಂಗಾಗಿದೆ, ಮತ್ತೊಂದಾಗಿದೆ, ಏನಾದ್ರು ಕೊಡಿಸಿ ಸರ್, ಕೊಡಿಸುವ ಅಂತಂದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಏನೋ ಬರೆದು ಬಿಟ್ಟು ಆದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ. ರೇಷನ್ ಕಾರ್ಡ್ ಇಲ್ಲ, ಬಿಪಿಎಲ್ ಕಾರ್ಡ್ ಇಲ್ಲ, ಕೊಡಿ. ಅರೆ ಸಂದೀಪ್ ಸರ್ ಇದಾರೆ ಇಒ ಅವರು. ಸಂದೀಪ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾನು ಈಗ ಶಿಬಾ ಅವ್ರ ಹತ್ರ ಮಾತಾಡಿದೆ, ಪಿಡಿಒ ಅವ್ರ ಹತ್ರ. ಸರ್ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೈಲನಾಯಕನಹಳ್ಳಿ ಹೊಸಳ್ಳಿ ಗ್ರಾಮದ ಒಂದು ಚಿಕ್ಕ ತಾಯೋ ಮತ್ತು ಅವ್ರ ಮಗ, ನಿಮ್ಗೆ ಗೊತ್ತಿರಬಹುದು. ಇವ್ರದ್ದು ಒಂದು ಆಧಾರ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಿಮ್ಮಲ್ಲಿಗೆ ಟೇಬಲ್ಗೆ ಬಂದಿರಬೇಕು ಸರ್ ಅದು. ನಾನು ನರಸಿಂಹಮೂರ್ತಿ ಅವ್ರ ಜೊತೆನೂ ಕೂಡ ಮಾತಾಡ್ತೀನಿ, ಯಾಕಂದ್ರೆ ಅದು ಪಿಡಿಒ ಕೈಯಲ್ಲಿ ಬರೋದಿಲ್ಲ ಈಗ. ಹೌದು ಸರ್, ಆಧಾರ್ ಅದು ತಾಲೂಕು ಆಫೀಸ್ ಕಡೆಯಿಂದ ಆಗುತ್ತೆ ಸರ್ ಅದು. ಸರ್. ಸರ್ ಮತ್ತೊಂದು ರೇಷನ್ ಕಾರ್ಡ್ ಸರ್, ಅದು ನಾನು ಪಿಡಿಒ ಹತ್ರ ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಟೇಬಲ್ ಅಲ್ಲಿ ಇದ್ರೆ ಅದನ್ನು ಆದಷ್ಟು ಬೇಗ ಒಂದು ಪ್ಲೀಸ್ ಸರ್. ಇಲ್ಲ, ಅದು ನಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಎರಡು ತಾಲೂಕು ಆಫೀಸ್ ಕಡೆಯಿಂದ ಆಗ್ಬೇಕು ಸರ್. ನಾನು ಪಿಡಿಒ ಕಡೆಯಿಂದ ಏನ್ ಫೆಸಿಲಿಟೇಷನ್ ಮಾಡಬೇಕು ನಾನು ಮಾತಾಡಿ ಅವ್ರಿಗೆ ಮಾಡಿಸ್ಕೊಡ್ತೀನಿ ಸರ್. ಆದಷ್ಟು ಬೇಗ ಸಂದೀಪ್ ಸರ್ ಪ್ಲೀಸ್. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಂದೀಪ್ ಅವರಾಯ್ತು. ಇನ್ನು ನಾನು ತಹಶೀಲ್ದಾರ್ ಅವರ ಗಮನಕ್ಕೂ ತರ್ತಾ ಇದ್ದೀನಿ. ತಹಶೀಲ್ದಾರ್ ಅವರೇ, ನೀವು ನೋಡ್ತಾ ಇದ್ರೆ ನರಸಿಂಹಮೂರ್ತಿ ಅವರೇ, ದಯವಿಟ್ಟು ಆ ಒಂದು ಕುಟುಂಬಕ್ಕೆ ಒಳ್ಳೇದಾಗಲಿ ಅಷ್ಟೇ ಪ್ರಯತ್ನ ನಮ್ದು. ಒಳ್ಳೇದನ್ನು ಮಾಡೋಣ, ಆಮೇಲೆ ದೇವರಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ. ಮತ್ತೊಂದಿದೆ ಎಗ್ರಿ ಸರ್, ಆದ್ರೆ ಒಂದು 4 ವರ್ಷದ ಹಿಂದೆ ಅವನು ಸರಿ ಇದ್ದ, ಇವರು ಸರಿ ಇದ್ರಲ್ವಾ? ನಿಮಗೊಂದು ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಅದನ್ನ ಹೇಳ್ಕೊಡ್ಬೇಕಾ ನಿಮಗೆ? ಅದನ್ನ ಮಾಡ್ಕೋಬೇಕಲ್ಲ. ಈಗ ನನ್ನ ಹತ್ರ ಇಲ್ಲ ಮತ್ತೊಂದು ಅಂತಂದ್ರೆ ಓಕೆ, ನಾವು ಮಾಡ್ತೀವಿ, ಅದು ಬೇರೆ ವಿಚಾರ. ನಿಮ್ದು ಸ್ವಲ್ಪ ಜವಾಬ್ದಾರಿ ಬೇಕಲ್ಲ. ಅದನ್ನು ಸಿದ್ದರಾಮಯ್ಯನವರು ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾಡ್ಕೊಡ್ಬೇಕಾ? ಕೇಂದ್ರದ ಯಾವುದೋ ಯೋಜನೆಗಳು ನರೇಂದ್ರ ಮೋದಿನೇ ಬರ್ಬೇಕಾ? ನಿಮ್ಗೆ ಜವಾಬ್ದಾರಿ ಇಲ್ವಾ? ವಾಟ್ ಈಸ್ ದಿಸ್ ಯಾರ್? ಆಯ್ತು, ಒಂದು ತಗೊಳ್ತಾ ಇದ್ದೀನಿ ಈ ಸ್ಟೋರಿನ. ನನಗಿದು ನಿಜವಾಗ್ಲೂ ಬಹಳ ಸ್ವಲ್ಪ ಬೇಸರ ಇದೆ, ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಪಾಸಿಟಿವ್ ಆಗಿ ತಗೋತಾ ಇದ್ದೀನಿ. ಈಗ ಏನಾದ್ರೂ ಒಂದು ಮಾಡ್ಕೊಡ್ರಪ್ಪ. ಶಿಬಾ ಪಿಡಿಒ ಶಿಬಾ ಮೇಡಮ್ ಒಂದು ಏನೋ ಒಂದು ನೋಡಿ, ಅವ್ರದ್ದೊಂದು ಪಾನ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡ್ ಆಗ್ಬೇಕಂತೆ, ಮತ್ತೊಂದು ಏನೋ ರೇಷನ್ ಕಾರ್ಡು. ಆಮೇಲೆ ಜ್ಯೋತಿ ಅಂಗವಿಕಲರ ಕಲ್ಯಾಣಾಧಿಕಾರಿ ಜ್ಯೋತಿ ಮೇಡಮ್ ಒಂದು ವಿಸಿಟ್ ಕೊಡಿ ಇಲ್ಲಿಗೆ, ನೋಡಿ ಅವ್ರಿಗೆ ಏನಾಗಿದೆ ಅಂತ ಹೇಳಿ. ಅಟ್ಲೀಸ್ಟ್ ಶಿಬಾ ಅಂಡ್ ಜ್ಯೋತಿ ಅಂಡ್ ಸಂದೀಪ್ ಇಒ ಸರ್, ನಿಮ್ಮಿಂದ ಸಾಧ್ಯ ಆಗೋದಿದ್ರೆ ಏನಾದ್ರೂ ಮಾಡ್ಕೊಡಿ. ನರಸಿಂಹಮೂರ್ತಿ ಅವರಿದ್ದಾರೆ, ತಹಶೀಲ್ದಾರ್ ಸಾಹೇಬ್ರೆ, ನೋಡಿ ಇದೊಂದು ಹೆಲ್ಪ್ ಮಾಡಿಕೊಡಿ ಈ ಫ್ಯಾಮಿಲಿಗೆ. ಅವ್ರಿಗೇನಿಲ್ಲ, ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್, ಅವರನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಷ್ಟ ಆದಿತ್ತು. ಸಾಧ್ಯವಾದ್ರೆ ನೀವೇ ಅಲ್ಲಿ ಹೋಗಿ ಮಾಡಿ. ನಮ್ಮ ರಿಪೋರ್ಟ್ ಬೇಕಿದ್ರೆ ಅಲ್ಲಿ ಹೆಲ್ಪ್ ಮಾಡ್ತಾನೆ. ಸಿಪಿ ಯೋಗೇಶ್ವರ್ ಶಾಸಕರಿದ್ದೀರಿ, ಶಾಸಕರು ಬಹಳ ದಿನಗಳ ನಂತರ ಮತ್ತೆ ಶಾಸಕರಾಗಿದ್ದಾರೆ ಯೋಗೇಶ್ವರ್ ಅವರೇ. ಅಲ್ಲಿ ಎಷ್ಟೆಷ್ಟು ಕೋಟಿ ಖರ್ಚಾಯಿತು ನಿಮ್ಮ ಪಾರ್ಟಿಯಿಂದ ಮತ್ತು ಉಳಿದ ಪಾರ್ಟಿಯಿಂದ ಎಲ್ಲ ಗೊತ್ತಿದೆ ನನಗೆ. ಇವ್ರಿಗೊಂದು ಹೆಲ್ಪ್ ಮಾಡ್ರಪ್ಪ, ಇಷ್ಟೇ ನಾನು ಕೇಳಲಿಕ್ಕಿರೋದು. ಮಾದೇಸ್ವಾಮಿ ನಮ್ಮೊಂದಿಗೆ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ.